ಮತ್ತು ಡಿ ಕೆ ಶಿ ಅವರ ಕಾಲ್ಗುಣನೋ ಏನೋ ಗೊತ್ತಿಲ್ಲ. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ವಚನವನ್ನು ಸ್ವೀಕಾರ ಮಾಡಿದ್ರು ಅವಾಗಿಂದ ಕಾಂಗ್ರೆಸ್ಗೆ, ಅದು ಕೂಡ ನ್ಯಾಷನಲ್ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ದಿನ ಬಂದೈತೆ ಅನ್ನುವಂತಹ ಏನಂತೀರ ನೀವು ಜ್ಯೋತಿಷಿಗಳು ಕೂಡ ಮಾತಾಡ್ತವ್ರೆ. ಜ್ಯೋತಿಷಿಗಳು ಹೇಳ್ತವ್ರೆ, ಇಲ್ಲಪ್ಪ ಡಿ ಕೆ ಶಿವಕುಮಾರ್ ಅವರ ಕಾಲ್ಗುಣ ತುಂಬ ಸಖತ್ತೈತೆ, ಚೆನ್ನಾಗೈತೆ. ಡಿ ಕೆ ಶಿವಕುಮಾರ್ ಅವರು ಬಂದಾಗ್ಲಿಂದ ಕಾಂಗ್ರೆಸ್ಗೆ ಒಳ್ಳೆ ನಡೆ ಆಗ್ತೈತೆ, ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳಾಗ್ತಾ ಇವೆ. ಕಾಂಗ್ರೆಸ್ಸು ಮತ್ತೆ ಇನ್ನು ದೇಶದಾದ್ಯಂತ ಮತ್ತೆ ಕಾಂಗ್ರೆಸ್ ಬರುತ್ತೆ. ಇಲ್ಲಪ್ಪ ಅಂತಂದರೆ ಇವಾಗಲೇ ಸರ್ಕಾರ ಮಾಡುತ್ತೆ, ಮೋದಿ ಸರ್ಕಾರ ಮುರಿದು ಹೋಗ್ಬಿಟ್ಟು ಮತ್ತೆ ಕಾಂಗ್ರೆಸ್ ಸರ್ಕಾರ ಏನು ಮಾತಾಡ್ತಾವ್ರಿ ಅದು ಮಾತುಗಳನ್ನು. ಇಷ್ಟೆಲ್ಲ ಇದ್ರೂ ಕೂಡ ಕಾಂಗ್ರೆಸ್ ಮೇಲೆ ದುರ್ಲಕ್ಷ್ಯ ಏಕೆ? ಅದು ಕೂಡ ಕರ್ನಾಟಕ ಕಾಂಗ್ರೆಸ್ ಮೇಲೆ ದುರ್ಲಕ್ಷ್ಯ ಏಕೆ? ಇಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಆಗ್ತಾ ಇಲ್ಲ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತಾ ಇಲ್ಲ. ಡ್ಯೂ ಟು ದ್ಯಾಟ್ ಮಿನಿಸ್ಟರ್ ಇಲ್ಲ ಅನ್ನುವಂತಹ ಒಂದೇ ಒಂದು ಮಾತು ಇಟ್ಕೊಂಡು ಕೆಲಸಗಳು ಆಗ್ತಾ ಇಲ್ಲ. ಬ್ಯೂರೋಕ್ರಾಟ್ಸ್ಗಳು ಹೇಳ್ತವ್ರೆ, ಮಿನಿಸ್ಟರ್ ಕಡೆಯಿಂದ ಫಂಡ್ ರಿಲೀಸ್ ಆಗಿಲ್ಲ, ಮಿನಿಸ್ಟರ್ ಕಡೆಯಿಂದ ಫಂಡ್ಸ್ ಬಂದಿಲ್ಲ, ಹಾಗೆ ಹೀಗೆ, ಅದಕ್ಕೆ ನಾವು ಕೆಲಸ ಮಾಡೋದಿಲ್ಲ. ಬಿನ್ ಪಗಾರ್ ಫುಲ್ ಅಧಿಕಾರ ಅಂತ ನಾವು ಹೇಳ್ತೀವಿ. ಇವಾಗ ಹೆಂಗಾಗೈತೆ, ದಿನ ಜಾಂದೆ ಪಗಾರ ಅಂದೆ, ಆ ಒಂದು ವಿಚಾರವನ್ನು ಇಟ್ಕೊಂಡು ಕೆಲಸಗಾರರು ಕೂಡ ಕೆಲಸ ಮಾಡ್ತವ್ರೆ. ಎಷ್ಟು ದಿವಸ ಖಾಲಿ ಕೂಡ್ತಾರೆ, ಯಾವಾಗ ಫಂಡ್ ರಿಲೀಸ್ ಆಗುತ್ತೋ ಅವಾಗಲ್ವಾ ರೀ ಡ್ಯೂಟಿ ಮಾಡೋದು. ಪರ್ಟಿಕ್ಯುಲರ್ ಆಗಿ ಆ ಮಿನಿಸ್ಟ್ರಿಗೆ ಫಂಡ್ಸೇ ಇಲ್ಲ, ಆ ಮಿನಿಸ್ಟ್ರೇ ಇಲ್ಲ ಅಂತಂದರೆ ಫಂಡ್ಸ್ ಇಲ್ಲಿಂದ ತರ್ತಾರೆ. ಇದನ್ನೆಲ್ಲ ಮಾಡ್ತಾ ರಾಜ್ಯ ಸರ್ಕಾರದ ಒಂದು ಹಿನ್ನಡೆ ಆಗ್ತಾ ಇದೆಯಾ? ಕರ್ನಾಟಕದಲ್ಲಿ ಕರ್ನಾಟಕ ಜನತೆ